ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾ ಪ್ರಕಾಶ್, ಮಕ್ಕಳ ತಜ್ಞೆ. ಇತ್ತೀಚೆಗೆ ಮಕ್ಕಳಲ್ಲಿ ತುಂಬ ಕಾಯಿಲೆಗಳು ನೋಡ್ತಾ ಇದ್ದೀವಿ ನಾವು. ಸೊ ತಂದೆ ತಾಯಿಗಳು ಅದರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆದರೆ ಪ್ರಿವೆಂಟಿವ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದಾಗೆ, ಮೊದಲು ನಿಮ್ಮ ಮಕ್ಕಳಿಗೆ ಚುಚ್ಚುಮದ್ದುಗಳು, ಅದು ಟೈಫಾಯ್ಡ್ ಆಗಲಿ ಅಥವಾ ಹೆಪಟೈಟಿಸ್ ಸಿ ಆಗಲಿ, ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಆಗಲಿ, ಚುಚ್ಚುಮದ್ದುಗಳನ್ನು ಅತ್ಯವಶ್ಯವಾಗಿ ಕೊಡಿಸ್ಬೇಕು. ಎರಡನೇದಾಗಿ ಸ್ವಚ್ಛತೆಗೆ ಆದ್ಯತೆ ಕೊಡಿ. ಅಂದರೆ ಊಟಕ್ಕೆ ಮೊದಲು, ಊಟ ಆದಮೇಲೆ ಕೈ ತೊಳೆಯೋದು, ಅಥವಾ ಬಾತ್ರೂಮ್ಗೆ ಹೋಗಿ ಬಂದಮೇಲೆ ಕೈ ತೊಳೆಯೋದು, ಸೋಪ್ ಆ್ಯಂಡ್ ವಾಟರಲ್ಲಿ ಮತ್ತು ಸೋಪು ಮತ್ತು ನೀರಿನಲ್ಲಿ ಕೈ ತೊಳೆಯಬೇಕು ಸ್ವಚ್ಛವಾಗಿ. ಮತ್ತು ಅವರಿಗೆ ಆದಷ್ಟು ಮನೆ ಊಟವನ್ನು ಕೊಡಿ, ಬಿಸಿಯಾಗಿ ತಣ್ಣಗಾಗಿರೋ ನೀರಂತ ಕೊಡಿ. ಹೊರಗಡೆ ಆದಷ್ಟು ಫುಡ್ ಅಂದರೆ ಆಹಾರ, ಹೊರಗಡೆ ಆಹಾರನ ನೀವು ಕೊಡಬಾರ್ದು ಮಕ್ಕಳಿಗೆ. ಅದ್ರ ಜೊತೆಗೆ ನೀವು ಈಗ ಡೆಂಗಿ ಸೀಸನ್ ಅಂದರೆ ಮಳೆಗಾಲದಲ್ಲಿ ಡೆಂಗಿ ಬರುತ್ತೆ, ಅವಾಗೇನು ಮಾಡಬೇಕು, ನೀವು ಮಸ್ಕಿಟೋ ನೆಟ್ ಯೂಸ್ ಮಾಡಬೇಕು. ಕಾಯಿಲ್ ಯೂಸ್ ಮಾಡೋದು ಅಥವಾ ತುಂಬ ಜೋರಾಗಿ ಫ್ಯಾನ್ ಯೂಸ್ ಮಾಡೋ ಬದಲು ಮಸ್ಕಿಟೋ ನೆಟ್ ಯೂಸ್ ಮಾಡಿ. ಮತ್ತು ಮನೆ ಹತ್ರ ನೀರು ಶೇಖರಣೆ ಆಗಬಾರ್ದು, ನೋಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ಮಕ್ಕಳಿಗೆ ಮಾನಸಿಕವಾಗೂ ನೀವು ಅವ್ರಿಗೆ ಧೈರ್ಯ ತುಂಬಬೇಕು. ಶಾಲೆಯ ಚಟುವಟಿಕೆಗಳಲ್ಲಾಗಲಿ, ಓದು ಬರಹದಲ್ಲಾಗಲಿ ಅವ್ರಿಗೆ ತುಂಬ ಪ್ರೆಷರ್ ಕೊಡಬಾರ್ದು. ಬೇರೆ ಮಕ್ಕಳೊಂದಿಗೆ ಕಂಪೇರ್ ಮಾಡ್ದಿರ ಅವರಿಗೆ ನೀವು ಹೆಚ್ಚಿನ ಮಾನಸಿಕವಾಗಿ ಅವ್ರಿಗೆ ನೀವು ಸಪೋರ್ಟ್ ಮಾಡಿದಾಗ ಮಕ್ಕಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವರು ಚೆನ್ನಾಗಿರ್ತಾರೆ. ಮತ್ತು ನಿಮ್ಗೇನಾದರೂ ಸಂಶಯಗಳಿದ್ದರೆ ತಜ್ಞ ವೈದ್ಯನ ಖಂಡಿತ ಭೇಟಿ ಮಾಡಿ ಸಮಾಲೋಚನೆ ಮಾಡ್ಬೋದು. ನಮಸ್ಕಾರ.